ಈಗಾಗಲೇ ಒಂದು 2 ವರ್ಷಕ್ಕೆ ಮುಂಚೆನೂ ಒಂದು ಸರಿ ಬೋರ್ಡ್ ಹಾಕಿದ್ದೀನಿ. ಮತ್ತು ತಾಲೂಕು ಆಫೀಸು, ಪಂಚಾಯತಿ ಆಫೀಸು, ಸಬ್ ರಿಜಿಸ್ಟ್ರ್ ಆಫೀಸಲ್ಲೆಲ್ಲ ಕೊಟ್ಟಿದ್ದೀನಿ. ಅದು ಕೊಟ್ಟ ಮೇಲೆ ಸರ್ ಒಂದು 2019ರಲ್ಲಿ ಕೇಸ್ ಹಾಕಿದ್ದೀನಿ ಅಂತ ಹೇಳಿದ್ಮೇಲೆ ಕೂಡ 2-3 ಕೈವಾಡ ಬದಲಾಯಿಸಿದ್ರು. ನಮಗೊಂದು ಮಗು ಇದೆ, ನಮ್ದು ಏನಿದೆಯೋ ನ್ಯಾಯಬದ್ಧವಾಗಿ ನಮಗೇನಿದೆಯೋ ನಮಗೆ ಕೊಡಿ ಅಂತ ಕೇಳಿದ್ದೀನಿ. ಆದರೂ ಪ್ರಾಬ್ಲಮ್ ಮಾಡಿದರು. ದಯವಿಟ್ಟು ಇದನ್ನು ಸುಮಾರು ಈಗಾಗಲೇ 3 ಸರಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನನ್ನ ಹತ್ರ ಸೀಲು ಸೈನ್ ಹಾಕ್ಕೊಂಡು ಹೋಗಿರೋದು ಕೂಡ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ ಅಂತ ಹೇಳಿದ್ಮೇಲೆ ಕೂಡ ಅದು ಮತ್ತೆ ಇದು ಖಾತಾ ಮಾಡೋದಕ್ಕೆ ಹಾಕಿರೋದಲ್ದಿರ 20 ಗುಂಟೆದು ಜಮೀನು ಇದುವರೆಗೂ ಪೇಪರೇ ಆಚೆ ಬಿಟ್ಟಿಲ್ಲ ಸರ್. ಬರೀ 1 ಗುಂಟೆದು ಮಾತ್ರ ನಮ್ಮ ಹತ್ರ ರಿಜಿಸ್ಟ್ರೇಷನ್ ಪೇಪರ್ ಸಿಗ್ತಾ ಇದೆ. ಯಾವ ಆಫೀಸ್ಗೆ ಹೋದ್ರೂ 20 ಗುಂಟೆದು ಪೇಪರೇ ಬರ್ತಿಲ್ಲ ಆಚೆಗೆ. 1 ವರ್ಷದಿಂದ ಹಂಗೆ ಮಾಡ್ತಿದ್ದಾರೆ. ನೀವು ಎಲ್ಲೋಗಿ ನಾವು ಅರ್ಜಿ ಬರ್ದಾಕಿದ್ರೂ 24/22 ಸರ್ವೆ ನಂಬರಲ್ಲಿ 21 ಗುಂಟೆದು ಬರ್ತಾ ಇದೆ, ಇನ್ನು 20 ಗುಂಟೆ ತೋರಿಸ್ತಾನೆ ಇಲ್ಲ. ನನ್ನ ಹೆಸರು ಶೋಭಾ ಅಂತ, ನನ್ನ ಮಗ ಮುಖೇಶ್ ಅಂತ, ನಮ್ಮ ಯಜಮಾನ್ರ ಹೆಸರು ಅಬ್ಬುಗ ಅಂತ. ನಮ್ಮದು ಇದು ಸೀಗೆಹಳ್ಳಿ ದಿನ್ನೂರು, ಒಂದು 24/22. ಏನಾಗಿದೆ? ಇದು ನಮ್ಮ ಅತ್ತೆ ಮನೆ ಜಮೀನು. ಇದು ನಾನು ಕೇಸ್ ಹಾಕಿದ್ದೀನಿ ಸರ್. ಒಂದು ಸುಮಾರು 2012ರಲ್ಲೇ ಹಾಕಿದ್ದೆ. ಆವಾಗ ಒಂದು ಸರಿ ಹಿಂಗೆ ಗೊತ್ತಾಗ್ದಿರ ಏನೋ ಮಾಡಿ ಮೋಸ ಮಾಡಿ ಕ್ಯಾನ್ಸಲ್ ಮಾಡೋಕ್ಕಿದ್ರು ಕೋರ್ಟಲ್ಲೇ. ಮತ್ತು ನಾವು ರಿಪೀಟ್ ಕೇಸ್ ಆಗಿ 2019ರಿಂದ ಕೇಸ್ ನಡೆಸ್ತಾ ಬಂದಿದ್ದೀನಿ. ಈಗಾಗಲೇ ಒಂದು 2 ವರ್ಷಕ್ಕೆ ಮುಂಚೆನೂ ಒಂದು ಸರಿ ಬೋರ್ಡ್ ಹಾಕಿದ್ದೀನಿ. ಇದು ತಗರಾಲಲ್ಲಿದೆ, ಯಾವುದೇ ಕಾರಣಕ್ಕೂ ಸೇಲ್ ಆಗಬಾರ್ದು ಅಂತ. ಆದರೂ ಸೇಲ್ ಮಾಡಿದರು. ಪ್ಲಸ್ ಸೇಲ್ ಆಗಿರೋರನ್ನ ಕೂಡ ನಾನು ಖಂಡಿತ ಮಾತಾಡಿಸಿದ್ದೀನಿ. ಅವ್ರಿಗೂ ಹೇಳಿದ್ದೀನಿ, ದಯವಿಟ್ಟು ಈ ಕೆಲಸ ಮಾಡಬೇಡಿ, ನಾವೊಂದು ಹೆಣ್ಮಗು ಅಂತ. ಆದರೂ ಮಾಡಿದರು. ಅದು ಕೊಟ್ಟ ಮೇಲೆ ಸರ್ ಒಂದು 2019ರಲ್ಲಿ ಕೇಸ್ ಹಾಕಿದ್ದೀನಿ ಅಂತ ಹೇಳಿದ್ಮೇಲೆ ಕೂಡ 2-3 ಕೈವಾಡ ಬದಲಾಯಿಸಿದ್ರು. ಈಗಾಗಲೇ ಯಾರ ಕೈಯಲ್ಲಿ ಹೋಗಿದೆಯೋ ಅವ್ರು ಕರೆದು ನಮ್ಮನ್ನು ಮಾತಾಡಿಸೋ ಕೂಡ ಹೇಳಿದ್ದೀನಿ. ಇಲ್ಲ ಸರ್, ನಾವು ಇದ್ರಿಗೆ ಒಪ್ಪಲ್ಲ, ನಮಗೊಂದು ಮಗು ಇದೆ, ನಮ್ದು ಏನಿದೆಯೋ ನ್ಯಾಯಬದ್ಧವಾಗಿ ನಮಗೇನಿದೆಯೋ ನಮಗೆ ಕೊಡಿ ಅಂತ ಕೇಳಿದ್ದೀನಿ. ಆದರೂ ಪ್ರಾಬ್ಲಮ್ ಮಾಡಿದರು. ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ ನಾನು. ಮತ್ತು ಈಗ 1 ವರ್ಷಕ್ಕೆ ಮುಂಚೆ ಮತ್ತೆ ಸೇಲ್ ಮಾಡಿದ್ದಾರೆ. ಇದ್ರ ಮೇಲೆ ಮತ್ತೆ ದುಡ್ಡು ತಗೊಂಡಿದ್ದಾರೆ ಸರ್. ಮತ್ತು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಕೂಡ ಅವರು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಈ ರಿಜಿಸ್ಟ್ರೇಷನ್ ಆದಮೇಲೆ ಮತ್ತೆ ಖಾತಾ ಕಂದಾಯ ಆಗಬಾರ್ದು ಅಂತ ಹೇಳಿದ್ದೀನಿ. ಈಗ DC ಆಫೀಸರ್ಗೂ ಒಂದು ಅರ್ಜಿ ಹೋಗಿದೆ ಅಂತ ಗೊತ್ತಾಯಿತು. ಮತ್ತು ಈಗ 3 ದಿನಕ್ಕೆ ಮುಂಚೆ ನಾನು ಹೋಗಿ ಅದು ಅರ್ಜಿನ ಇದು ಮಾಡಿದ್ದೀನಿ. 1 ವಾರ ಟೈಮ್ ತೊಗೊಂಡಿದ್ದಾರೆ ಸರ್. ಅದು ಏನಾಗಿದೆ ಅಂತ ಹೇಳ್ತೀನಿ ಅಂತ ಹೇಳಿದ್ದಾರೆ. ಯಾರೂ ಕರೆಕ್ಟಾಗಿ ಮಾಹಿತಿ ಕೊಡ್ತಿಲ್ಲ. ಸೊ ನನಗೆ 1 ವಾರ ಟೈಮ್ ತೊಗೊಂಡಿದ್ದಾರೆ ಅವರು. ಕೊಡ್ತೀನಿ, ಏನಾಗಿದೆ ಅಂತ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ನಾವಿದು ಕೇಸಲ್ಲಿದೆ ಸರ್. ಕೇಸ್ ಕಂಪ್ಲೀಟ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಇದು ಮಾರಾಟ ಆಗಬಾರ್ದು. ನಮಗೆ ನ್ಯಾಯ ಬೇಕು. ನಾವೊಬ್ಳು ಒಂಟಿ ಹೆಂಗಸು, ನಮ್ಮ ಮನೇಲಿ ಯಾರು ಅಣ್ಣ ತಮ್ಮ ಇಲ್ಲ, ನಾನು ನನ್ನ ಮಗ ಇಬ್ಬರೇ. ಸುಮಾರು ಒಂದು 22 ವರ್ಷದಿಂದ ನಮಗಿದ್ರಲ್ಲಿ ತುಂಬ ಕೆಲಸ ಕೊಟ್ಟಿದ್ದಾರೆ ಸರ್. ನಮಗೆ ತುಂಬ ಕಷ್ಟಪಟ್ಟಿದ್ದೀನಿ. ಆ ಕಡೆ ಒಂದು ಜಮೀನಿದೆ ಸರ್, ಅದರಲ್ಲಿ ಬರುತ್ತೆ ಅಂತ ಹೇಳಿದರು. ಲಾಸ್ಟಲ್ಲಿ ಅದನ್ನು ಇದು ಕೇಸ್ ಹಾಕಿದಾಗ ಅವ್ರು ಹೇಳಿದರು ಸರ್ ನಮಗೆ, ಮೇಡಮ್ ಇದು 21 ಗುಂಟೆಯಲ್ಲಿ ನಿಮಗೆ ಬರಲ್ಲ, ಅಲ್ಲಿದೆ ನಿಮ್ಮದು, ಅದು ಬರುತ್ತೆ ಅಂದರು. ಮತ್ತೆ ನೋಡಿದ್ರೆ ಅದರಲ್ಲೂ ಇವಾಗ ನಮಗೆ ಕೊಟ್ಟಿಲ್ಲ. 2015ರಲ್ಲಿ ಅದು ಸೇಲ್ ಅಗ್ರಿಮೆಂಟ್ ಮಾಡೋವಾಗ ನಾನು ಹೋಗಿ ಜಗಳ ಮಾಡಿದ್ದಕ್ಕೆ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಏನು ಹೇಳಿದ್ರು, ನಿಮ್ಮ ಗಂಡನಿಗೆ ಬರೋದು ಹೆಂಡತಿಗೆ ಬರಲ್ಲಂತೆ, ಹೆಂಡತಿ ಮಗನಿಗೆ ಸಂಬಂಧನೇ ಇಲ್ಲ, ನಿಮಗೆ ಗಂಡನಿಗೆ ಮಾತ್ರ ಬರುತ್ತೆ ಅಂತ ಹೇಳಿ ಕಳಿಸ್ಬಿಟ್ರು ಸರ್ ಅವರು. ಸರಿ, ನಿಮ್ಗೆ ಏನಾನ ಆದರೆ ಕೇಸ್ ಹಾಕ್ಕೊಳ್ರಿ ಅಂದರು. ಈಗ ಅದ್ರ ಮೇಲೂ ಕೇಸ್ ಹಾಕಿದ್ದೀನಿ ಸರ್. ನಾವು ಕಾನೂನು ಪ್ರಕಾರ ಕೇಳ್ತಾ ಇದ್ದೀರಿ. ನಮ್ಮದೇನಿದೆಯೋ ನಮಗೆ ಕೊಡೋವರೆಗೂ ಯಾರು ಇದ್ರಲ್ಲಿ ದಯವಿಟ್ಟು ಕೈ ಇಕ್ಬೇಡಿ. ನಮಗೇನಿದೆಯೋ ನಮ್ಗೆ ನ್ಯಾಯ ದೊರಕಿಸ್ಕೊಡಿ, ನಮ್ಮ ಜಮೀನು ನಮಗೆ ಬಿಟ್ಕೊಡಿ. ನಮಗೆ ಕಾನೂನು ಬಿಟ್ಟೆ ಬೇರೆ ಏನೂ ಗೊತ್ತಿಲ್ಲ, ಇರೋದು ಒಂಟಿ ಸೊಂಟಿ. ನಮ್ಮ ಜಮೀನು ನಮಗೆ ಬಿಟ್ಕೊಡಿ. ನಮ್ಮ ಕೇಸ್ ಗೆಲ್ಲೋವರೆಗೂ ಯಾರು ದಯವಿಟ್ಟು ಇದ್ರ ಮೇಲೆ ಮತ್ತೆ ಏನು ಮುಂದುವರಿಸ್ಬೇಡಿ. ಅವ್ರ ಹತ್ರ ಇರೋ ದುಡ್ಡು ಬಲ ಅಲ್ಲ, ನಮ್ಗೆ ಗೊತ್ತಿಲ್ಲ, ನಮ್ಗೆ ಅದೆಲ್ಲ ಮಾಡೋಕ್ಕೂ ಬರಲ್ಲ. ನಾವು ಬಡಪಾಯಿಗಳು, ಕೂಲಿ ಮಾಡ್ಕೊಂಡು ತಿನ್ನೋರು. ನನಗೆ ಇವನೊಬ್ಬನ ಬಿಟ್ಟರೆ ಬೇರೆ ವಿಧಿ ಇಲ್ಲ. ಅದಕ್ಕೋಸ್ಕರ ಆದರೂ ನಮ್ಮದೇನಿದೆಯೋ ನಮಗೆ ಕೊಟ್ಬಿಡಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ OP ಓಬಳೇಶ್ ಅಂತೇಳಿ. ಏನಿವತ್ತು ಉದ್ದೇಶ, ಸೀಗೆಹಳ್ಳಿ ದಿನ್ನೂರು ಇಲ್ಲಿ ಸರ್ವೆ ನಂಬರು 24/22ರಲ್ಲಿ 21 ಗುಂಟೆ ಜಮೀನಿನಲ್ಲಿ ಇಷ್ಟೊತ್ತು ಹೇಳ್ದಂಗೆ ನಮ್ಮ ಶೋಭಮ್ಮವರು ಪಾಪ ತುಂಬ ನೊಂದಿದ್ದಾರೆ. ಆಯಮ್ಮನಿಗೆ ಸುಮಾರು ಮದುವೆಯಾಗಿ 22-23 ವರ್ಷ ಅಂತ ಹೇಳಿದ್ರು. ಅವ್ರಿಗೆ ಒಂದು ಮಗು ಕೂಡ ಇದೆ, ಮುಖೇಶ್ ಅಂತ ಹೇಳಿ. ಅವರು ಜೀವನಾಂಶ ಏನೂ ಇಲ್ಲ. ಈ ಜಮೀನು ಬಿಟ್ಟರೆ ಬೇರೆ ಅವ್ರಿಗೆ ಜೀವನನೇ ಇಲ್ಲ. ಪಾಪ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಇಂಥ ಸಮಯದಲ್ಲಿ ಅವ್ರ ಗಂಡ ಮಾಡಿದ್ದ ಅನಾಚಾರ ಆವತ್ತಿಂದ ಇವತ್ತು ಬೀದಿ ಪಾಲಾಗಿದ್ದಾರೆ.
ಅವರು ಇವತ್ತು ಬಾಡಿಗೆ ಮನೆಗಳಲ್ಲಿ ಜೀವನಾಂಶ ಮಾಡ್ತಾಯಿದ್ದಾರೆ ಕೂಲಿ ನಾಲಿ ಮಾಡಿ. ಅವ್ರಿಗಿರೋವಂಥದ್ದು ಇದೊಂದೇ ಜಮೀನು ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಯಾರು ಇದಕ್ಕೆ ಕುಮ್ಮಕ್ಕೆ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಪಾಪ ಬಡಪಾಯರಿಗೆ ಇವತ್ತಿನ ದಿನ ಜೀವನ ಮಾಡಬೇಕಾದ್ರೆ ಬೆಂಗಳೂರಲ್ಲಿ ತುಂಬ ಕಷ್ಟ ದಿನಗಳಲ್ಲಿ ಇರೋ ಜಮೀನು ಕೂಡ ಬಳೆಯರು ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಎಂಥವರೇ ಆಗಿರಲಿ, ಪಾಪ ಬಡವರಿಗೆ ನಾವೆಲ್ಲ ಪಬ್ಲಿಕ್ ಇದ್ದೀವಿ, ನಾವೆಲ್ಲ ಸಾರ್ವಜನಿಕರು ಅವ್ರಿಗೆ ನ್ಯಾಯ ಕೊಡಿಸುವಂಥದ್ದು ಇದಾಗ್ತೀವಿ. ಅದು ಏನೇ ಬರಲಿ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗೋವರೆಗೂ ಅವ್ರಿಗೂ ನಾವು ಸಹ ಅವ್ರಿಗೆ ಬೆಂಬಲವನ್ನು ಸೂಚಿಸ್ತಿದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಈಗ ಪೊಲೀಸ್ ಸ್ಟೇಷನಲ್ಲಿ ಕೂಡ ನಾವು ದಾವೆ ಹಾಕ್ತೀವಿ. ಏನೇ ಇವತ್ತು OS ನಂಬರು ಅಂತ ನಾಮಫಲಕ ಹಾಕಿದ್ದೀವಿ. ಲಾಸ್ಟ್ ಟೈಮ್ ಕೂಡ ಹಾಕಿದಾರಂತೆ, ಅದೇ ಥರ ಕಿತ್ತಾಕಿದ್ದಾರೆ. ಯಾಕಂದರೆ ಅವರು ತೋಳ್ಬಲ ಹಣಬಲ ಎಲ್ಲ ಇರ್ತಾರೆ. ಪಾಪ ಬಡವರಾಗಿರ್ತಾರೆ ಇವ್ರ ಮೇಲೆ ಗೂಬೆ ಮೇಲೆ ಬ್ರಹ್ಮಾಸ್ತ್ರ ಮಾಡುವಂಥದ್ದು ಎಷ್ಟು ಮಾತ್ರ ಸರಿ, ಅವ್ರಿಗಾದರೂ ಕೂಡ ತಿಳ್ಕೋಬೇಕು. ಇವತ್ತಿನ ದಿನ ಭೂಮಾಫಿ ಹೆಂಗಾಗಿದೆ ಅಂದರೆ ಉಳುಮನೆ ಬಳೆಯರಾಗಿರ್ತಾರೆ. ಇವ್ರಿಗೆ ಏನೇ ಬರಲಿ ನಾವು ಕೂಡ ಬೆಂಬಲವಿಡ್ತೀವಿ. ಮುಂದಿನ ದಿನಗಳಲ್ಲಿ ನ್ಯಾಯ ಸಿಗಬೇಕು ಅಂಥೇಳಿ ನಾವು ನಮ್ಮ ಕಡೆಯಿಂದ ಕೇಳ್ಕೊತಾ ಇದ್ದೀವಿ. ಏನು ಗ್ರಾಮ ಪಂಚಾಯತಿ ಆಗಲಿ, ಸಬ್ ರಿಜಿಸ್ಟ್ರ್ ಆಗಲಿ ಮತ್ತು ಏನು ತಹಸೀಲ್ದಾರ್ಗೆ ಕೂಡ ಗಮನಕ್ಕೆ ತಂದಿದ್ದೀವಿ ಅಂಥೇಳಿ. ಪಾಪ ಅವರು ಕೆಲಸ ಅವ್ರು ಮಾಡಿರ್ತಾರೆ. ಆದರೂ ಅವರು ಪ್ರಭಾವ ಬಳಸಿ ಅವರು ಒಂದು ಕೈಯಿಂದ ಒಂದು ಕೈ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪಾಪ ಸುಮಾರು ವರ್ಷಗಳಿಂದ 12ರಲ್ಲಿ ಕೂಡ ಇವರು ಕೇಸ್ ಹಾಕಿದ್ರಂತೆ, ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ. ಮತ್ತು ರೀಕಾಲ್ ಮಾಡಿದ್ದಾರೆ 2019ರಲ್ಲಿ. ಮತ್ತು ಸುಮಾರು ವರ್ಷಗಳಿಂದ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ. ಕೋರ್ಟು ಕಚೇರಿ ಅಳಿತಾನೇ ಇದ್ದಾರೆ ಕೆಲಸ ಕಾರ್ಯಗಳು ಬಿಟ್ಟು. ದಯವಿಟ್ಟು ಇದಕ್ಕೆ ಏನು ತಾವು ಎಲ್ಲ ನ್ಯಾಯ ಕೊಡಿಸಬೇಕಾಗಿ ಈ ಮುಖಾಂತರ ಮೀಡಿಯಾನ ಕೇಳ್ಕೊತಾ ಇದ್ದೀನಿ.